ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಗೋಲ್ಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶ್ವೇತಾ ಗೌಡ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ನನ್ನನ್ನು ಸಿಲುಕಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥ, ಯಾಕಂದರೆ 2 ಕೋಟಿ ಗೋಲ್ಡನ್ನು ನಾನು ಖರೀದಿನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸದ್ಯ ಅವ್ರನ್ನ ಮಾತಾಡ್ತಾ ಹೋಗೋಣ. ಮೇಡಮ್, ಈ ಒಂದು ಪ್ರಕರಣದಲ್ಲಿ 2 ಕೋಟಿ ಗೋಲ್ಡನ್ನು ಖರೀದಿ ಮಾಡಿದ್ದಾರೆ ಅಂತ ಒಂದು ಕೇಸ್ ಆಗಿತ್ತು. ಸೊ ನೀವು ಎಷ್ಟು ಗೋಲ್ಡ್ ಖರೀದಿ ಮಾಡಿದ್ರಿ? ಅದು ನಿಜವಾಗ್ಲೂ ನೀವು 2 ಕೋಟಿನ ಖರೀದಿ ಮಾಡಿದ್ರೆ ಇಲ್ಲ 30 ಲಕ್ಷ ಸಂಬಂಧಪಟ್ಟಂಗೆ ಏನು ಹೇಳ್ತಾ ಇದ್ರಿ? ಏನು ಮೇಡಮ್ ಅದು? 30 ಲಕ್ಷ ಅಂತಲ್ಲ, ಫುಲ್ ನಾನು ಎಷ್ಟು ಖರೀದಿ ಮಾಡಿದ್ದೆ ಅನ್ನೋದು ಅವ್ರು ಕೊಟ್ಟಿರೋದೇ ಫೇಕ್ ಇದೆ, ಅರ್ಧಕ್ಕರ್ಧ. ಅದನ್ನು ಬರ್ದಲ್ಲೇ ಇರೋ ಲಿಮಿಟ್ಸಲ್ಲಿ ಕೇಸ್ ಕೊಟ್ಬಿಟ್ಟು ಮಾಡಿರೋ ಮೋಸ ಏನು ಅನ್ನೋದು ನನಗೂ ಅರ್ಥ ಆಗಿದೆ. ಮುಂದೊಂದು ದಿನ ಎಲ್ಲರೂ ಅನುಭವಿಸ್ತಾರೆ. ಯಾರ್ಯಾರು ಸುಳ್ಳುವಾಗಿ ಇದು ಮಾಡಿರ್ತಾರೆ ಅವರು ಅನುಭವಿಸ್ತಾರೆ ಅಷ್ಟೇ. ನನಗೆ ಇವಾಗ ನಾನು ನಿಮಗೆ ಹೇಳ್ತೀನಿ, TV9 ಅವ್ರಿಗೆ 100 ಗ್ರಾಮ್ ಚಿನ್ನ ಕೊಟ್ಟಿದೆ, 50 ಗ್ರಾಮ್ ಕೊಟ್ಬಿಟ್ಟು ನಾನು 100 ಗ್ರಾಮ್ ಕೊಟ್ಟಿದ್ದೆ ಅಂತ ಹೇಳ್ಬೋದಲ್ವಾ? ಬಟ್ ಯಾರ್ಯಾರಿಗೆ ಏನೇನು ಸತ್ಯ ಅರ್ಥ ಆಗಬೇಕು ಅರ್ಥ ಆಗಿರುತ್ತೆ. ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರೋ ಮೇಡಮ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಒಂಥರ ನನ್ನ ಕಣ್ಣು ತೆರೆಸಿರೋ ದೇವತೆ ಥರ. ನನಗೆ ರಿಯಲೈಸ್ಡ್ ಆಗಿದೆ ಅವರಿಂದ ಲೈಫ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ACP ಗೀತಾ ಮೇಡಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ನನ್ನ ಲೈಫ್ನ ರಿಯಲೈಸ್ಡಾಗಿ ಅರ್ಥ ಮಾಡಿಸಿದ್ರು ಯಾರು ಏನೇನು ಅನ್ನೋದು. ಇಲ್ಲಾಂದರೆ ಪಾಪ ನಂಗೆ ಅವ್ರು ಅರ್ಥ ಮಾಡಿಸಿಲ್ಲ, ನಂಗೆ ಲೈಫೇ ಅರ್ಥ ಆಗ್ತಾ ಇರಲಿಲ್ವೇನೋ ಮೇ ಬಿ. ಹಂಗಾಗಿ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನಾಗಿದೆ ನನ್ನ ಕೇಸಲ್ಲಿ ಅಂತ ಅಂದ್ಬಿಟ್ಟು. ಅವ್ರು ತುಂಬ ಒಳ್ಳೆಯವರಿದ್ದಾರೆ ಪಾಪ. ಮುಂದೊಂದು ದಿನ ನನಗೂ ಒಳ್ಳೇದು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಮೇಡಮ್, ಈ ಒಂದು ಗೋಲ್ಡ್ ಕೇಸಲ್ಲಿ ಆ ಒಂದು ಗೋಲ್ಡ್ ಓನರ್ ಏನಿದ್ದ ಆತ ವರ್ತೂರು ಪ್ರಕಾಶ್ ಮೂಲಕ ನಿಮಗೆ ಪರಿಚಯ ಆಗಿದ್ದು ಅಂತ ಹೇಳಿದ್ರು. ಜೊತೆಗೆ ವರ್ತೂರು ಪ್ರಕಾಶ್ಗೂ ಕೂಡ ನೀವು ಅದರಲ್ಲಿ ಗೋಲ್ಡನ್ನು ಕೊಟ್ಟಿದ್ರಿ ಅನ್ನೋ ಒಂದು ಮಾತುಗಳು ಕೂಡ ಅಂದರೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ವರ್ತೂರು ಪ್ರಕಾಶ್ ಅವ್ರು ಫಸ್ಟೇ ಅವ್ರ ಕಸ್ಟಮರ್ ಇದ್ದಾರೆ. ನಾನು ಬಿಫೋರ್ ಅವ್ರಿಗಿಂತ ಮುಂಚೆನೇ ನಾನು ಕಸ್ಟಮರ್ ಇದ್ದೀನಿ. ಬಟ್ ಅವ್ರಿಗೂ ನನಗೂ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಅವ್ರ ಮನಸ್ತಾಪ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಈ ಕಂಪ್ಲೇಂಟ್ ಆಗಿರ್ಬೋದು. ಆ ಸಂಜಯ್ ಬಾಫ್ನವ್ರನ್ನ ಯಾರೋ ಮಿಸ್ಗೈಡ್ ಮಾಡಿ ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಬಿಟ್ಟರೆ ಆತ ಒಳ್ಳೆಯವ್ರು ಇರ್ಬೋದು ಅಷ್ಟೇ ನಂಗೆ ಗೊತ್ತಿರೋದು. ಆದರೆ ಈ ವ್ಯವಹಾರದಲ್ಲಿ ಏನಾದರೂ ವರ್ತೂರು ಪ್ರಕಾಶ್ ಇನ್ವಾಲ್ವ್ಮೆಂಟ್ ಇದ್ರಾ? ನೀವು ಅವರು ವ್ಯವಹಾರ ಮಾಡಬೇಕಾದ್ರೆ ನೀವು ಸಂಜಯ್ ಬಾಫ್ನ ನೀವು ವ್ಯವಹಾರ ಮಾಡೋಕ್ಕಾದ್ರೆ ವರ್ತೂರು ಪ್ರಕಾಶ್ ಏನಾದರೂ ಹೇಳಿದರೆ ಏನು ಕತೆ? ಇಲ್ಲ, ವರ್ತೂರು ಪ್ರಕಾಶ್ ಅವ್ರಿಗೆ ಇದರಲ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರಿಗೇನೂ ಗೊತ್ತಿಲ್ಲಪ್ಪ. ಅವ್ರು ಒಳ್ಳೆಯವರು ಇದ್ದಾರೆ ಪಾಪ. ಯಾಕೆ ಅವ್ರನ್ನ ನನ್ನ ಹೆಸರಲ್ಲಿ ಇದು ಮಾಡ್ಕೊಬೇಕು? ಅವ್ರಿಗೂ ನನಗೂ ಆ ಥರದಲ್ಲಿ ಏನೂ ಇಲ್ಲ. ಮೇಡಮ್, ನೀವು ಹೇಳ್ದಂಗೆ ಈ ಒಂದು ಕೇಸಲ್ಲಿ ಅಂದರೆ 2 ಕೋಟಿ ಗೋಲ್ಡ್ ನಾನು ಖರೀದಿ ಮಾಡಿಲ್ಲ ಅಂತ ಹೇಳ್ತಿದ್ರಿ, ಮತ್ತು ಸುಖಾಸುಮ್ಮನೆ ಸಿಲುಕಿಸಿದ್ರು ಅಂತ ಹೇಳ್ತಿದ್ರಿ. ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಮದು? ಕಾನೂನು ಪ್ರಕಾರವಾಗಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತಿದ್ದೀವಿ ಅಷ್ಟೇ. ಕಾನೂನು ಪ್ರಕಾರ ಇವತ್ತು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ. ಮತ್ತು ಭಾಳ ವಿಚಾರ ಇದರಲ್ಲಿ ಕೇಳ್ಪಟ್ಟಿರ್ತಕ್ಕಂಥದ್ದು ಅಂದರೆ ಒಬ್ಬ IPS ಆಫೀಸರ್ಸ್ ಹೆಸರು ಜಾಸ್ತಿ ಭಾಳ ಜೋರಾಗಿ ಓಡಾಡ್ತಿತ್ತು. ಅದ್ರ ಬಗ್ಗೆ ನೀವೇನು ಸ್ಪಷ್ಟನೆ ಕೊಡ್ತೀರಿ? ನನಗೆ ಆಫೀಸರ್ ಯಾರು ನನಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಹೋಗಿ ನನ್ನ ಕಷ್ಟ ಹೇಳ್ಕೊಂಡಿರೋದು ಬಿಟ್ಟರೆ, ಬಟ್ ನಂಗೆ ಯಾವ ಆಫೀಸರ್ಸು ಗೊತ್ತಿಲ್ಲ. ನಂಗೆ ಪ್ರಾಬ್ಲಮ್ ಆದಾಗ ನಂದು ಒಬ್ಬರು CDR ಎಲ್ಲ ತೆಗೆಸಿ ನಂದು ಫೋಟೋಸ್ ಎಲ್ಲ ಮಿಸ್ಯೂಸ್ ಮಾಡಿದ್ರು. ಅವಾಗ ನಾನು ಹೋಗಿ ನಾನು ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ನನಗೆ ಇನ್ನು ಯಾರೋ ಆಫೀಸರ್ಸ್ ಗೊತ್ತಿಲ್ಲ. ಈ ಕೇಸಲ್ಲಿ ಏನೋ ಭಾಳ ಕೈವಾಡ ಇದೆ ಅನ್ನೋ ಒಂದು ಮಾಹಿತಿ ಇತ್ತು, ಹೌದಾ ಇಲ್ಲ ಅಥವಾ ಸುಳ್ಳ? ಮೇ ಬಿ ಯಾರು ಕೈವಾಡ ಇರುತ್ತೆ ಅವ್ರನ್ನೇ ನೀವು ಕೇಳಬೇಕು. ನನ್ನನ್ನು ಕೇಳಿದ್ರೆ ಯಾರ್ಯಾರು ಏನೇನು ಮಾಡಿರ್ತಾರೆ ಅವರು ಒಂದಿನ ಅನುಭವಿಸ್ತಾರೆ, ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ನಂಗೆ ಒಳ್ಳೇದು ಮಾಡಿದವ್ರಿಗೂ ಕೆಟ್ಟದ್ದು ಮಾಡಿದವ್ರಿಗೂ ಹೇಳೋದು ಒಂದೇ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಅಷ್ಟೇ. ಮೇಡಮ್, ಚಾರ್ಜ್ ಶೀಟ್ನಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷಗಳು ಆಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು? 1200 ಸಮಥಿಂಗ್ ಚಾರ್ಜ್ ಶೀಟ್ ಪೇಜಸ್ ಹಾಕಿದ್ದಾರೆ. ಬಟ್ ಎಲ್ಲ ಸರಿ ಹೋಗಿದೆ, ನನಗೇನು ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡಿರೋ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಪಾಪ ಅವ್ರು ತುಂಬ ಚೆನ್ನಾಗಿ ನ್ಯಾಯ ಕೊಡಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಓಕೆ ಮೇಡಮ್, ಇದ್ರಲ್ಲಿ ಬಂದಿರತಕ್ಕಂಥ ಆ್ಯಂಟಿಕ್ ಪೀಸ್ಗಳು ಅಂದರೆ ಯಾವ್ಯಾವ ಗೋಲ್ಡ್ಗಳು ನನಗೆ ಮಿಸ್ ಆಗಿತ್ತು ಅಂತ ಹೇಳಿ ಅವರು ಒಂದಷ್ಟು ಫೋಟೋಗಳನ್ನ ಕೂಡ ಸಂಜಯ್ ಬಾಫ್ನ ಕೊಟ್ಟಿದ್ರು. ಸೊ ಈ ಗೋಲ್ಡ್ಗಳನ್ನ ಎಲ್ಲಿ ಕೊಟ್ರಿ? ಏನಾಯ್ತು ಆ ಗೋಲ್ಡ್ಗಳು? ಸರ್, ನಾನು ಎಲ್ಲೂ ಕೊಟ್ಟಿಲ್ಲ. ನನ್ನ ಹತ್ರ ಒಬ್ಬರು ತೊಗೊಂಡವರು ನನಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನು ನಾನು ನನ್ನ ಮೇಲೆ ಕೇಸ್ ಆಗೋಕ್ಕಿಂತ ಮುಂಚೆನೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ. ನನ್ನ ಹತ್ರ ಈ ಥರ ಒಬ್ಬರು ತೊಗೊಂಡು ಮೋಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವಾಗ ಯಾವುದೇ ಆ್ಯಕ್ಷನ್ ಆಗಲಿಲ್ಲ. ಅದೇ ಸಂಜಯ್ ಬಾಫ್ನವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆ್ಯಕ್ಷನ್ ಯಾಕಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಹತ್ರ ತೊಗೊಂಡು ನನಗೆ ಮೋಸ ಮಾಡಿದವ್ರಿಗೂ ಲೆಕ್ಕಕ್ಕೆ ಇಲ್ಲ. ಹಂಗಾರೆ ಅವ್ರು ಕೊಟ್ಟವ್ರದ್ದು ಮಾತ್ರ ಲೆಕ್ಕ, ಹಂಗಾರೆ ನಾನು ಕೊಟ್ಟಿರೋದು ಲೆಕ್ಕ ಅಲ್ವಾ ಅಂತ ನನಗೂ ಅನಿಸುತ್ತೆ. ಯಾರಿಗೆ ಮೇಡಮ್ ಕೊಟ್ಟಿದ್ದು ನೀವು ಹಾಗಾದರೆ? ಇಲ್ಲ ಸರ್, ನಾನು ಆತನೂ ಅಕ್ಯೂಸ್ಡ್ ಮಾಡಿದ್ರು ನನ್ನ ಕೇಸಲ್ಲಿ. ಇವಾಗೆಲ್ಲ ಇದಾಗಿದೆ. ಸರಿ ಮೇಡಮ್, ಕೊನೆ ಪ್ರಶ್ನೆ. ಈ ಒಂದು ಪ್ರಕರಣ ನಿಜವಾಗ್ಲೂ ಕೂಡ ಶ್ವೇತಾ ಗೌಡ ಅವರು ಅಕ್ಯೂಸ್ಡಾ ಏನು? ಇದ್ರ ಬಗ್ಗೆ ನೀವೇ ಹೇಳಬೇಕು. ನಾನು ಯಾಕೆ ಅಕ್ಯೂಸ್ಡ್ ಅಂತ ಅಂದ್ಕೊಳ್ಳಿ? ನಾನು ಏನು ಮಾಡಿದ್ದೀನಿ ಅಂತ? ನಾನೇನಾದ್ರು ಕೊಲೆ ಮಾಡಿರೋರು ಆರಾಮಾಗಿ ರಾಜಾರೋಷವಾಗಿರ್ಬೇಕಾದ್ರೆ ನಾನೇನು ತಪ್ಪು ಮಾಡಿಲ್ಲ. ನನ್ನ ಆತ್ಮಸಾಕ್ಷಿ ನಾನು ಕರೆಕ್ಟ್, ನನಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರ ಆತ್ಮಸಾಕ್ಷಿ ಕರೆಕ್ಟಾಗಿದ್ದರೆ ಸಾಕು. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಏನು ಶ್ವೇತಾ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾಮ್ಯಾನ್ ಸುಶೀಲ್ ಜೊತೆ ಮಂಜುನಾಥ್, TV9 ನೆಲಮಂಗಲ.